ನಮಸ್ಕಾರ ಫ್ರೆಂಡ್ಸ್, ರುಚಿ ಮತ್ತು ಭಕ್ತಿಯ ಪ್ರಯಾಣದ ಜೊತೆ ನಿಮ್ಮ ಆದಿತ್ಯ ಬ್ಲಾಗರ್ ಚಾನಲ್ಗೆ ಸ್ವಾಗತ. ಬನ್ನಿ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾನು ಉಳಿದಿರುವಂತಹ ಚುರುಮುರಿ ಖಾರ ಚೋಡಾನ ವೇಸ್ಟ್ ಮಾಡಲಾರ್ದ ಕೇವಲ 5 ನಿಮಿಷದಲ್ಲಿ ಉತ್ತರ ಕರ್ನಾಟಕ ಶೈಲಿಯ ಬಿಸಿ ಬಿಸಿ ಗಿರ್ಮಿಟ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬರ್ರಿ ಹಂಗಾರ ಪಟ ವಿಡಿಯೋ ಶುರು ಮಾಡ್ತೀನಿ. ಅದಕ್ಕೂ ಮೊದಲ ಏನೇನು ಬೇಕಂತ ಐಟಮ್ಸನ್ನು ಒಂದ್ಸರಿ ನೋಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, 1 ಬೌಲ್ ಖಾರ ಚುರುಮುರಿ ತೊಗೊಂಡಿನಿ. ಇದಕ್ಕೆ ಬೇಕಾದ ತರಕಾರಿಗಳು ಈರುಳ್ಳಿ, ಟೊಮೆಟೊ, ಮೆಣಸಿನ್ಕಾಯಿ, ಕೊತ್ತಂಬರಿ ಮತ್ತು ಎಲೆಕೋಸನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿನಿ. ಈಗ ನೋಡಿ, ನಾನು ಗ್ಯಾಸ್ ಒಲೆ ಮೇಲೆ ಒಂದು ಪುಟ್ಟಿಯನ್ನು ಇಟ್ಕೊಂಡಿನಿ. ಇದಕ್ಕೆ ನಾನೀಗ ಸ್ವಲ್ಪ 2 ಸ್ಪೂನ್ ಎಣ್ಣೆಯನ್ನು ಹಾಕೋತಾ ಇದ್ದೀನಿ ರೀ, 2 ಚಮಚೆ. ನಾ ಇಲ್ಲಿ ಎಣ್ಣೆಯನ್ನು ಜಾಸ್ತಿ ಹಾಕೋದಿಲ್ಲ, ಯಾಕಂದ್ರೆ ಈಗ ಖಾರದ ಚೂಡ ಇರೋದ್ರಿಂದ ಒಗ್ಗರಣೆ ಇರತ್ತದ್ರಿ, ಎಣ್ಣೆ ಒಗ್ಗರಣೆ ಇರ್ತದ್ರಾಗ. ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಹಾಕೋತಾ ಇದ್ದೀನಿ. ನೋಡಿ, ಇವಾಗ ಎಣ್ಣೆ ಕಾದೈತಿ. ಇದಕ್ಕೆ ನಾನೀಗ ಸಾಸಿವೆಯನ್ನು ಹಾಕೋತೀನಿ, ಸ್ವಲ್ಪ ಜೀರಿಗೆಯನ್ನು ಹಾಕೋತೀನಿ ರೀ, ಹೆಚ್ಚಿದಂಥ ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ. ಈಗ ಒಂದು 4-5 ಹಸಿಮೆಣ್ಸಿನ್ಕಾಯನ್ನು ಹಾಕೋತೀನಿ ರೀ, ಉದ್ದ ಕಸಿ ಇಟ್ಕೊಂಡಿನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಮೆಣಸಿನ್ಕಾಯನ್ನು ಹಾಕೋರಿ. ಇದು ಫ್ರೈ ಆದ ನಂತರ ನಾನೀಗ ಚಿಕ್ಕದಾಗಿ ಕಟ್ ಮಾಡಿಟ್ಟಂಥ ಟೊಮೆಟೋನ ಹಾಕೋತಾ ಇದ್ದೀನಿ. ನೋಡಿ, ಇದೆಲ್ಲ ಫ್ರೈ ಆಗೈತೆ ರೀ, ಈಗ ಚೆನ್ನಾಗೆಲ್ಲ ಫ್ರೈ ಆಗೈತಿ. ಈಗ ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕೋತಾ ಇದ್ದೀನಿ. ಆರೋಗ್ಯ ಸಂಬಂಧ ಅರಿಶಿನ ಪುಡಿ ಹಾಕಲೇಬೇಕ್ರಿ. ಈ ಒಂದು ಅರಿಶಿನ ಪುಡಿ ಒಳಗೆ ಆ್ಯಂಟಿಬಯೋಟಿಕ್ ಶಕ್ತಿ ಜಾಸ್ತಿ ಇರ್ತೈತಿ. ನೋಡಿ, ಇಲ್ಲಿ ನಾನು ಇದಾದ ನಂತರ ಸ್ವಲ್ಪ ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ ರೀ. ನೀವು ಸಕ್ಕರೆ ಇಲ್ಲ ಅಂದರೆ ನೀವು ಬೆಲ್ಲದ ಪುಡಿ ಕೂಡ ಹಾಕ್ಬೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಇದನ್ನು ಒಂದು 5 ನಿಮಿಷ ಎಣ್ಣೆ ಒಳಗೆಲ್ಲ ಫ್ರೈ ಮಾಡ್ಕೋತೇನೆ ರೀ. ನೋಡಿ, ಒಗ್ಗರಣೆಗೆ ನೀರು ಹಾಕ್ಲಾರ್ದ ನಾನು ಕೇವಲ ಟೊಮೆಟೊ ರಸದಾಗ ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಇದೆಲ್ಲ ಮಸಾಲೆ ಐಟಮ್ಸ್ ರೆಡಿ ಆದಮೇಲೆ ಈಗ ನೋಡಿರಿ, ನಾನು ಉಳಿದಿರೋ ಖಾರದ ಚುರುಮುರಿಯನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಅಂದ್ರೆ ನೀವು ಆಲ್ರೆಡಿ ಒಂದು 2-3 ದಿನ ಚೂಡ ಮಾಡಿರ್ತೀರಲ್ರಿ, ಅದು 2-3 ದಿನ ಆಗಾನ ತಿನ್ನೋಕೆ ಇಷ್ಟ ಆಗೋದಿಲ್ಲ. ಅವಾಗೇನು ಮಾಡಿರಿ, ಇಂಥ ಚುರುಮುರಿಯನ್ನು ವೇಸ್ಟ್ ಮಾಡೋ ಬದಲು ಈ ರೀತಿ ಗಿರ್ಮಿಟ್ ಥರ ಮಾಡಿರಿ, ಮಸ್ತ್ ಇರ್ತೈತಿ, ಟೇಸ್ಟ್ ಚೆನ್ನಾಗಿರ್ತೈತಿ. ಈಗ ಇದಕ್ಕೆ ಸ್ವಲ್ಪ ನೀರು ಚಿಮ್ಕಿ ಹೊಡಿತಾ ಇದ್ದೇನೆ ರೀ ಮೇಲ್ಗಡೆ. ಜಾಸ್ತಿ ಇಲ್ಲ, ಸ್ವಲ್ಪ ನೀರು ಚಿಮ್ಕಿ ಹೊಡಿತೀನಿ. ಜಾಸ್ತಿ ಹಾಕಿದ್ರೆ ಅದು ಏನು ಹಾಕತ್ರಿ, ಸೂಸಲ್ಗತೆ ಮೆತ್ತಗಾಗಿಬಿಡ್ತೈತಿ. ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ರಿ, ಎಲ್ಲ ಮಸಾಲೆ ಮಿಕ್ಸ್ ಆಗೋ ಥರ. ಗಿರ್ಮಿಟ್ ಅಂದ್ರೆ ಬರೀ ಸಪ್ಪನ್ ಚುಮ್ಮರಿಲಿ ಅಷ್ಟೇ ಮಾಡೋಂಗಿಲ್ಲ ರೀ, ಈ ರೀತಿ ಖಾರದ ಚುಮ್ಮರಿ ಕೂಡ ಮಾಡ್ಬೋದು, ಚೆನ್ನಾಗಿರ್ತೈತಿ. ಇವಾಗ ನೋಡಿರಿ, ರೆಡಿ ಆಗೈತಿ. ಇದು ಮಸಾಲೆ ಎಲ್ಲ ಒಂದೇ ಹದವಾಗಿ ಮಿಕ್ಸ್ ಆಗೈತಿ. ನೋಡಿರಿ ಎಷ್ಟು ಮಸ್ತ್ ಆಗೈತಿ. ಸ್ವಲ್ಪನೂ ಖಾರದ ಚುರುಮುರಿ ಮಾಡ್ಯಾರಂತ ಒಟ್ಟ ಗೊತ್ತಾಗೋದು ನೋಡ್ರಿ, ಅಷ್ಟು ಮಸ್ತ್ ಆಗೈತಿ. ಸೇಮ್ ಸಪ್ಪನ ಚುರುಮುರಿ ಮಾಡಿರ್ತಾರಲ್ಲ ಹಂಗೆ ಕಾಣ್ಸಕತ್ತೈತಿ. ಸ್ವಲ್ಪ ರುಚಿ ನೋಡ್ತಾ ಇದ್ದೀನಿ. ಆಹಾ, ಮಸ್ತ್ ಆಗೈತಿ ರೀ, ಸೂಪರ್ ಆಗೈತಿ. ಈಗ ನಾನು ಇದನ್ನು ಗ್ಯಾಸ್ ಆಫ್ ಮಾಡ್ಕೋತೀನಿ, ರೆಡಿ ಆಗೈತಿ. ಈಗ ಇದಕ್ಕೆ ಶೇಂಗಾ ಮತ್ತು ಪುಟಾಣಿ ಪೌಡ್ರನ್ನು ಹಾಕ್ತಾ ಇದ್ದೀನಿ. ಅಂದರೆ ಕಡಲೆ ಬೀಜ ಮತ್ತು ಪುಟಾಣಿ ಪೌಡ್ರ್ ಇದು. ನಿಮ್ಗೇನ್ರ ಹಸಿವಾತಪ್ಪ ಅಂದ್ರೆ ಯಾವುದೇ ರೀತಿ ಹೋಟೆಲ್ಗೆ ಹೋಗಬೇಡ್ರಿ, ಮತ್ತು ಜಾಸ್ತಿ ಟೈಮ್ ಕೂಡ ಬೇಡ್ರಿ ಇದನ್ನು ಮಾಡೋದಕ್ಕೆ. ಹಸಿವಾತಪ್ಪ ಅಂದ್ರೆ ಪಟ್ ಅಂತ ಈ ರೀತಿ ಕೇವಲ 5 ನಿಮಿಷದಾಗ ಇದನ್ನು ಮಾಡ್ಕೊಂಬಿಡ್ರಿ. ಹಂಗೆ ಅದರಲ್ಲೂ ಈ ಬ್ಯಾಚುಲರ್ಗಂತೂ ತುಂಬಾ ಒಳ್ಳೆಯ ರೆಸಿಪಿ ರೀ ಇದು. ಅವ್ರಿಗಂತೂ ಬೆಸ್ಟ್ ಆಪ್ಷನ್ ಇದು, ಬ್ಯಾಚುಲರ್ಗೆ ತುಂಬ ಚೆನ್ನಾಗಿರುವಂಥ ರೆಸಿಪಿ ರೀ ಇದು. ನೀವು ಯಾರು ಬ್ಯಾಚುಲರ್ ಇದ್ರಪ್ಪ ಅಂದ್ರೆ ಒಂದ್ಸರಿ ಟ್ರೈ ಮಾಡಿರಿ. ಹೆಂಗಾಗೈತೆ ಅಂತೇಳಿ ಪ್ಲೀಸ್ ಒಂದ್ಸರಿ ಕಮೆಂಟ್ ಮಾಡಿ ತಿಳಿಸ್ರಿ. ಯಾಕಂದ್ರೆ ನೀವು ಕಮೆಂಟ್ ಮಾಡಿದರೆ ನನಗೆ ನನ್ನ ರೆಸಿಪಿ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ, ನಿಮ್ಗೆ ಇಷ್ಟ ಆಯಿತೋ ಇಲ್ವೋ ಅನ್ನೋದು ಗೊತ್ತಾಗುತ್ತೆ. ಮತ್ತು ಮುಂದಿನ ರೆಸಿಪಿನ ನಾನು ಯಾವ ರೀತಿ ಮಾಡಬೇಕು ಅನ್ನೋದು ನನಗೆ ಗೊತ್ತಾಗ್ತೈತಿ. ಪ್ಲೀಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ, ಇವಾಗ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಉತ್ತರ ಕರ್ನಾಟಕದ ಬಿಸಿ ಬಿಸಿ ಗಿರ್ಮಿಟ್ ರೆಡಿ ಆಯ್ತು ನೋಡಿರಿ. ನೋಡಿ, ಈಗ ರೆಡಿ ಆದಂಥ ಗಿರ್ಮಿಟನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ನಾನೊಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿನಿ. ಈಗ ಇದಕ್ಕೆ ನಾನು ಸ್ವಲ್ಪ ಮೇಲ್ಗಡೆ ಸೇವ್ ಹಾಕ್ತಾ ಇದ್ದೀನಿ. ಸೈಡಿಲ್ಲೇ ಡೆಕೋರೇಷನ್ ಅಂತ ಈರುಳ್ಳಿ ಪೀಸ್ಗಳನ್ನು ಇಡ್ತಾ ಇದ್ದೀನಿ. ಸ್ವಲ್ಪ ತೆಳ್ಳದಾಗಿ ಕಟ್ ಮಾಡಿದಂಥ ಗೋಬಿಯನ್ನು ಹಾಕ್ತಾ ಇದ್ದೀನಿ, ಅಂದರೆ ಎಲೆಕೋಸನ್ನು ಹಾಕ್ತಾ ಇದ್ದೀನಿ. ಈಗ ನೋಡಿ, 1 ಬೌಲ್ ಚುರುಮುರಿ ಒಳಗೆ 2 ತಿನ್ನುವಷ್ಟು ಗಿರ್ಮಿಟ್ ಆಗೈತೆ ನೋಡ್ರಿ. ಇಲ್ಲಿ ಬರೀ ಇದನ್ನು ಟೇಸ್ಟ್ ಮಾಡಿ ತೋರಿಸ್ತೀನಿ.
ಸೂಪರ್ ಆಗಿದೆ, ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ ಮತ್ತು ಅಗದಿ ಕ್ವಿಕ್ ರೆಸಿಪಿ ಇದು. ಒಂದ್ಸರಿ ಟ್ರೈ ಮಾಡಿ ನೋಡಿ ನೀವು. ಸರಿ, ಹಾಗಾದರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ರೀ. ಇಷ್ಟ ಆದರೆ ಲೈಕ್ ಮಾಡಿರಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಯಾರು ನೋಡೋರು ಇದ್ರಪ್ಪ, ಕಲಿಯೋರು ಇದ್ರಪ್ಪ ಅಂದ್ರೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಂಗೆ ಇನ್ನೂ ಯಾರು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಇದೇ ರೀತಿ ಹೊಸ ರೆಸಿಪಿ ಜೊತೆ ಮತ್ತೆ ಬರ್ತೀನಿ ರೀ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.